ಎತ್ತಿಯ ಗಿಡದ ಕೆಳಗೆ ಕುಳಿತುಕೊಳ್ಳುತ್ತೇನೆ. ಬರಲಿ ಬರಲಿ ಜಗದಾಯ ಮಾಲಿಂಗರಾಯರು. ನಾವು ಇಬ್ಬರು ಕೂಡಿಕೊಂಡು ಬೇಟೆ ದೋಣಿ ಕೇಳಿ ಕೆಳಗಡೆ ಬಂದಂತೆ ಇದ್ರು ಅಣ್ಣ. ಹೌದು ತಮ್ಮ, ಹೌದು. ಇನ್ನೊಂದು ಸ್ವಲ್ಪ ಬೇಟೆ ಮುಂದಕ್ಕೆ ಹೋಗ್ರಿ ಅಣ್ಣ. ಎಂತಮ್ಮ ಕೂಡಿಕೊಂಡು ಬೇಟೆ ಹೋಗುವ ಸಮಯದಲ್ಲಿ ಇತ್ತಗಳನ್ನು ಮಾಯದಿಂಗಿ ಬರುತ್ತಿರುವುದು ನೋಡು ಅಣ್ಣ. ಎಲ್ಲಿರುವುದು ತಮ್ಮ ಮಾಯದ ದಿಂಗಿಯು? ಇಲ್ಲೇ ಹೇಗೆ ಸಿಗುತ್ತಿರುವುದು ನೋಡು ಅಣ್ಣ. ಮಾಯದ ಜಿಂಕೆಯು ಬಹಳ ಸಿಗುತ್ತಿರುವುದು ತಮ್ಮ ಮೈಂಗರಾಯ ಅಣ್ಣ. ಮಾಯದ ಜಿಂಕೆ ನೋಡಿದ ಕೂಡಲೇ ನನಗೆ ಬಹಳ ಭಯ ಆಗುತ್ತಿರುವುದು ತಮ್ಮ. ಈ ಮಾಯದ ಜಿಂಕೆ ನೀನೇನು ಭಯ ಪಡಬೇಡ ಅಣ್ಣ. ಈ ಮಾಯದ ಜಿಂಕೆ ಜನರು ನಾನು ಹತ್ತುತ್ತೇನೆ ತಮ್ಮ ಮಾಳಿಂಗರಾಯ. ಮಾಯದ ಜಿಂಕೆ ಹೇಗೆ ಸಿಗುತ್ತಿರುವುದು ನೋಡು ತಮ್ಮ ಮಾಳಿಂಗರಾಯ. ಈ ಮಾಯದ ಜಿಂಕೆಯನ್ನು ನೋಡಿದ ಕೂಡಲೇ ಭೂಮಿ ಆಕಾಶ ಏಕಾಗಿ ನಾನೀಗ ಮಾಯದ ಜಿಂಕೆ ಬೆನ್ನಾರು ಹತ್ತುತ್ತೇನೆ. ಮಾಲಿಂಗರಾಯನು ನನ್ನ ಬೆನ್ನವನ್ನು ಹತ್ತುತ್ತಿರುವನು. ನಾನು ಈಗ ಗಂಡು ಜಿಂಕೆಯ ರೂಪವನ್ನು ತಾಳಿದ್ದೇನೆ. ಇದೇ ಡೋಳಿ ಹೆಕ್ಕೇರಿ ಕೆರೆಯೊಳಗೆ ಜಿಗಿದು ಬಿಡುತ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ತಡವರದ ಬಿಲ್ಲ ಬಾಣಾದರೂ ಹೊಡಿತೇನೆ. ಇದೇ ಮಾಯವ ಜಿಂಕೆಯ ಬೆನ್ನಿಂದಲೇ ಈ ದೋಣಿಯ ಕೇಳಿಕೆರೆ ನೀರೇ ಜಿಗಿದು ಬಿಡುತ್ತೇನೆ. ಇವತ್ತಿನ ದಿವಸ ನನ್ನ ತಮ್ಮ ಮಾಳಿಂಗರಾಯನು ಮಾಯದ ಜಿಂಕೆಯ ಬೆನ್ನವನ್ನು ಹತ್ತಿ ದೋಣಿಯ ಕೆರೆಯಲ್ಲಿ ಮಾಯವಾದರಲ್ಲ. ತಮ್ಮ ಮಾಳಿಂಗರಾಯ ತಾಯಿ ಬೇಡ ಅಂತ ದಿಕ್ಕವನ್ನು ಹಿಡಿದು ಬಂದು ಬೇಟೆಯನ್ನು ಆಡುತ್ತಾ ದೋಣಿಯ ಕೆರೆಯಲ್ಲಿ ಮಾಯವಾದರು. ತಮ್ಮ ಮಾಯವಾದೆ. ಇವತ್ತಿನ ದಿವಸ ಆಡಿದ ಮನೆಯಂಗ ಜೋಡಿಸ ತಮ್ಮರನ್ನ ಅಗಲಿಸಿ ಬಿಟ್ಟೇನು ಗುರುನಾಥ, ಅಗಲಿಸಿ ಬಿಟ್ಟೇನು ಭಗವಂತ. ಜೋಡಿಸ